ಹಾಯ್ ನಮಸ್ತೆ. ಈಗೇನು ನೀವು ನೋಡ್ತಿದ್ದೀರಾ ಈ ನೀರಾವರಿ ಪ್ಲೇಸ್ ಅಂದರೆ ಆಲ್ಮೋಸ್ಟು ವರ್ಷದಲ್ಲಿ 365 ದಿವಸನೂ ಈ ಜಾಗದಲ್ಲಿ ನೀರಿರುತ್ತೆ. ಇದು ಟೋಟಲೇ ಬಂದ್ಬಿಟ್ಟು ನಿಮಗೆ 6 ಎಕರೆ 13 ಗುಂಟೆ ಬರುತ್ತೆ. ಸೊ ಯಾವಾಗಲೂ ನೀರಿರುತ್ತೆ ಈ ತೋಟದಲ್ಲಿ. 6 ಎಕರೆ 13 ಗುಂಟೆ ರೆಕಾರ್ಡ್ಸ್ ಇರೋದು. ಆಮೇಲೆ ಸೊಪ್ಪಿನ ಗುಡ್ಡ ಅಂತ ಹೇಳ್ಬಿಟ್ಟು 4 ಎಕರೆ ಕುಮ್ಕಿ ಜಾಗ ಕೂಡ ಇದ್ರ ಜೊತೆ ಫ್ರೀ ಬರುತ್ತೆ. 6 ಎಕರೆ 13 ಗುಂಟೆ ಫುಲ್ಲಿ ರೆಕಾರ್ಡ್ಸ್ ಇರೋದು. ಪಿತ್ರಾರ್ಜಿತ ಆಸ್ತಿ ಮಾರ್ತಿದ್ದಾರೆ. ಜನರಲ್ ಕ್ಯಾಸ್ಟು. ಸೊ ಕಂಪ್ಲೀಟು ಡಿಪ್ರಿಗೇಷನಿಂದ ಹಿಡ್ದು ಸಿಂಕ್ಲರಿಂದ ಹಿಡ್ದು ಎಲ್ಲ ರೀತಿಯಲ್ಲೂ ನೀರಿನ ವ್ಯವಸ್ಥೆ ಮಾಡಿದ್ದಾರೆ. ನೀವು ನೋಡ್ಬೋದು ದೂರದಲ್ಲಿ ಒಂದು ಮನೆ ಕೂಡ ಇದೆ. ಒಂದು ಆಲ್ಮೋಸ್ಟ್ ಒಂದು ಫ್ಯಾಮ್ಲಿ ಇಲ್ಲಿ ಸ್ಟೇ ಮಾಡ್ಬೋದು, ಆ ಥರದ್ದು ಮನೆ ಇದೆ. ಆ ಮನೆ ಮತ್ತು ಇದು ಲೇಬರ್ ಕ್ವಾರ್ಟರ್ಸು ಎಲ್ಲ ಇದೆ ಇದರಲ್ಲಿ. ಸೊ ನಿಮಗೆ ಈ ತೋಟದಲ್ಲಿ ಬಂದ್ಬಿಟ್ಟು ಸುಮಾರು ಒಂದು 2000 ಅಡಿಕೆ ಮರ ಇದೆ. ಅದಾದಮೇಲೆ ಸುಮಾರೊಂದು 50ರಿಂದ 60 ಮಾವಿನ ಮರ ಇದೆ, ಎಲ್ಲ ಕ್ರಾಸ್ ಮಾಡಿರೋದು. ಒಂದು 100 ತೆಂಗಿನ ಮರ ಇದೆ. ಒಂದು 100 ತೆಂಗಿನ ಮರ ಹಳೇದು ಫಸಲು ಬರ್ತಾ ಇರೋದು. ಅದಾದಮೇಲೆ ಒಂದು 300 ಇದಿದೆ, ಯಾವುದು ಗೋಡಂಬಿ ಗಿಡ, 300 ಗೋಡಂಬಿ ಗಿಡ ಇದೆ. ಇದು ಪೇರ್ಲ, ಇದು 300 ಗೋಡಂಬಿ ಗಿಡ ಇದೆ. ಅದಾದಮೇಲೆ ಇದ್ರ ಜೊತೆಗೆ ಈ ಒಂದು ಪ್ರದೇಶದಲ್ಲಿ ರಕ್ತಚಂದನ ಕೂಡ ಒಂದು 100 ಗಿಡ ಹಾಕಿದ್ದಾರೆ. ಆಮೇಲೆ ಸಾಗುವಾನಿ ಗಿಡ ಎಲ್ಲ ಇದೆ. ಸೊ ಟೋಟಲಿ ಫುಲ್ಲಿ ಪ್ಯಾಕೇಜ್ ಇದೆ ಆ್ಯಕ್ಚುಲಿ. ತುಂಬ ಚೆನ್ನಾಗಿದೆ. ಈ ಪ್ಲೇಸ್ ಬಂದ್ಬಿಟ್ಟು ಕೊಲ್ಲೂರು ಹತ್ರ ಬರುತ್ತೆ. ಕೊಲ್ಲೂರಿಂದ ಅಲ್ಲೇ ಪಕ್ಕದಲ್ಲಿ ಸಮೀಪ ಇದೆ. ಇದು ಕೊಲ್ಲೂರು ಸರ್ವೆ ನಂಬರೇ ಬರುತ್ತೆ. ಇದು ಈ ಕೊಲ್ಲೂರು ವಿಲೇಜ್ಗೆ ಸೇರಿದ್ದು ಈ ಜಾಗ. ತುಂಬ ಚೆನ್ನಾಗಿದೆ. ಸೊ ನೀರಾವರಿ ಜಾಗ, ಯಾಕಂದರೆ ಬೇಸಿಗೆಯಲ್ಲಿ ಕೂಡ ಈ ಒಂದು ಜಾಗದಲ್ಲಿ ಗ್ರೌಂಡ್ ವಾಟ್ರು ತುಂಬಾ ಚೆನ್ನಾಗಿದೆ. ಯಾಕಂದರೆ ನಾನು ನೋಡಿದ ಪ್ರಕಾರ ಸೊ ನೀರು ಹರಿತಾನೆ ಇರುತ್ತೆ ತೋಟದಲ್ಲಿ ಯಾವಾಗಲೂ. ಅಷ್ಟು ಚೆನ್ನಾಗಿದೆ ಇಲ್ಲಿ ಗ್ರೌಂಡ್ ವಾಟ್ರು. ಸೊ ಯಾಕಂದರೆ ಇಲ್ಲಿ ಯಾವುದೇ ರೀತಿ ಬೋರು ಅವಶ್ಯಕತೆ ಇರೋದಿಲ್ಲ, ಆಮೇಲೆ ಪಂಪ್ ಸೆಟ್ ಅವಶ್ಯಕತೆ ಇರೋದಿಲ್ಲ, ಅದ್ರ ಜೊತೆಗೆ ನಿಮಗೆ ಕೊಳವೆ ಬಾವಿ ಅವಶ್ಯಕತೆಯೂ ಇರೋದಿಲ್ಲ. ಯಾವುದೇ ರೀತಿಯೂ ಒಂದು ಇದು ಬೇಕಾಗಿಲ್ಲ ಈ ಜಾಗಕ್ಕೆ. ಅಷ್ಟೊಂದು ಚೆನ್ನಾಗಿದೆ. ಆಮೇಲೆ ರಸ್ತೆ ಸಂಪರ್ಕವೂ ಅಷ್ಟೇ ತುಂಬ ಚೆನ್ನಾಗಿದೆ. ನೀವು ನೋಡ್ಬೋದು ಮನೆ ದೂರದಲ್ಲಿ ಒಂದು ಮನೆ ಇದೆ ನೋಡಿ. ಇದು ದನಗಳಿಗೆ ಕೊಟ್ಟಿಗೆ ಅದು. ಸೊ ಇಲ್ಲಿ ವಾಸಕ್ಕೂ ಇರೋವಂಥ ಜಾಗ, ಅದೊಂದು ಮನೆ. ಇದು ತುಂಬ ಚೆನ್ನಾಗಿದೆ. ಸೊ ಒಳಗಡೆ ಕೂಡ ಇನ್ನೊಂದು ವಿಡಿಯೋದಲ್ಲಿ ಒಳಗಡೆ ಮನೆ ಒಳಗಡೆ ಇರೋದೆಲ್ಲ ಹಾಕ್ತೀನಿ. ಸೊ ಅದನ್ನು ನೀವು ನೋಡ್ಬೋದು. ಈ ಗಿಡ ಬಂದ್ಬಿಟ್ಟು 7-8 ವರ್ಷದ ಹಳೇದು. ಸೊ ಇದರಲ್ಲಿ ಟೋಟಲ್ಲು 3 ಬ್ಯಾಚ್ ಮಾಡಿದ್ದಾರೆ. ಒಂದು 15 ವರ್ಷದ ಗಿಡ ಇದೆ, ಒಂದು 22 ವರ್ಷದ ಗಿಡ ಇದೆ. ಈಗ ಏನು ನೀವು ನೋಡ್ತಿದ್ದೀರಿ ಈ ಗಿಡ ಬಂದ್ಬಿಟ್ಟು 7 ವರ್ಷದ ಗಿಡ ಇದು. ಈ ಗಿಡದ ಪಕ್ಕದಲ್ಲೇ ನಿಮಗೆ ರಕ್ತಚಂದನ ಮತ್ತು ಸಾಗುವಾನಿ ಗಿಡ ಎಲ್ಲ ಹಾಕಿದ್ದಾರೆ. ತುಂಬ ಚೆನ್ನಾಗಿದೆ ತೋಟ. ನೀವು ನೋಡ್ಬೋದು ಹಚ್ಚ ಹಸಿರು. ಅದು ಈ ಬೇಸಿಗೆಯಲ್ಲಿ ಕೂಡ ಇಷ್ಟೊಂದು ಹಸಿರಾಗಿರೋದು ನೋಡಿದ್ರೆ ನಿಜವಾಗ್ಲೂ ತುಂಬಾ ಖುಷಿ ಆಗುತ್ತೆ. ಈ ಸುಡು ಬಿಸಿಲಲ್ಲಿ ಕೂಡ ನಾವು ಇದು ಮಾರ್ಚ್ ಆಲ್ಮೋಸ್ಟು 20ನೇ ತಾರೀಕು. ಸೊ ಇದು ತೋಟ ಕೊಯ್ದಿದ್ದು ಆ್ಯಕ್ಚುಲಿ ನಿನ್ನೆ ಅಲ್ಲದ ಮೊನ್ನೆ. ಸೊ ಎಲ್ಲ ತೋಟ ಎಲ್ಲ ನೋಡ್ಕೊಂಬಂದ್ವಿ. ತುಂಬ ಚೆನ್ನಾಗಿದೆ. ಸೊ ಅದಕ್ಕೆ ಓನರ್ ಪರ್ಮಿಷನ್ ತೊಗೊಂಡು ಈ ವಿಡಿಯೋ ಕೂಡ ಮಾಡಿದ್ದೀನಿ. ಅದಾದಮೇಲೆ ಈ ಒಂದು ನಮ್ಮ ಚಾನಲಲ್ಲಿ ಹಾಕ್ತೀನಿ. ಸೊ ಅದನ್ನು ನೀವು ನೋಡಿ. ಸೊ ಕಂಪ್ಲೀಟಾಗಿ ನಿಮ್ಗೇನಾದ್ರು ಇಷ್ಟ ಆಯಿತು ಅಂದರೆ ನೀವು ಈ ಒಂದು ಡಿಸ್ಪ್ಲೇ ಮೇಲೆ ನಂಬರ್ ಇದೆ, ಆ ನಂಬರಿಗೆ ನೀವು ಫೋನ್ ಮಾಡ್ಬೋದು. ತುಂಬಾ ಒಳ್ಳೆಯ ಅನುಕೂಲ ಇರೋಂಥ ಒಂದು ಜಾಗ. ಈ ಥರ ತೋಟ ನಿಮಗೆ ಆಲ್ಮೋಸ್ಟ್ ಮಲೆನಾಡು ಪ್ರದೇಶದಲ್ಲಾಗಲಿ ಅಥವಾ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಾಗಲಿ ಸಿಗೋದಿಲ್ಲ. ಯಾಕಂದರೆ ಆಲ್ರೆಡಿ ಡೆವಲಪ್ಮೆಂಟ್ ಮಾಡಿರೋ ಜಾಗ ಇದು. ಸೊ ಯಾವುದೂ ಖಾಲಿ ಜಾಗ ಒಂದು ಸ್ವಲ್ಪ ಕೂಡ ಇಲ್ಲ ಇಲ್ಲಿ, ಎಲ್ಲ ಡೆವಲಪ್ಮೆಂಟ್ ಆಗಿದೆ. ಅದಾದಮೇಲೆ ನಿಮಗೆ ಒಂದು 4 ಎಕರೆ ನಿಮಗೆ ಒಂದು ಗೋಡಂಬಿ ಗಿಡ ಕೂಡ ನಿಮಗೆ ಒಂದು ಸುಮಾರು ಒಂದು 6 ಎಕರೆಯಲ್ಲಿ ಗೋಡಂಬಿ ಗಿಡ ಇದೆ. ಇನ್ನೊಂದು 4.5 ಎಕರೆಯಲ್ಲಿ ಅಡಿಕೆ ಹಾಕಿದ್ದಾರೆ. ಟೋಟಲ್ 2000 ಗಿಡ ಇದೆ ಅಡಿಕೆ. ಎಲ್ಲ ತುಂಬ ಚೆನ್ನಾಗಿ ಫಸಲು ಬರ್ತಾ ಇರೋದು. ತುಂಬ ಚೆನ್ನಾಗಿದೆ. ಸೊ ಈಗ ಆಲ್ರೆಡಿ ಲಾಸ್ಟ್ ಇಯರು ಒಂದು ಸುಮಾರು 115 ಕ್ವಿಂಟಾಲು ಚಿಪ್ಪೆಗೊಟ್ಟು ಸಿಕ್ಕಿದೆ. ಅದನ್ನು ಸುಲಿಸಿ ಅವರು 40ರಿಂದ 42 ಕ್ವಿಂಟಾಲ್ ಏನೋ ಚಾಲಿ ಕೂಡ ಮಾರಿದ್ದಾರೆ. ಅದು ಗೋಡಂಬಿ ಕೂಡ ಇದರಲ್ಲಿ ಲಾಸ್ಟ್ ಇಯರು ಸುಮಾರು 8 ಕ್ವಿಂಟಾಲ್ ಗೋಡಂಬಿ ಸಿಕ್ಕಿದೆ. ತುಂಬ ಚೆನ್ನಾಗಿದೆ. ನೀವು ನೋಡ್ಬೋದು ಎಲ್ಲ. ಯಾಕಂದರೆ ಅಡಿಕೆ ಗಿಡ ತುಂಬ ಡಿಸ್ಟೆನ್ಸು ಕೂಡ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಸೊ ವೆಲ್ ಪ್ಲ್ಯಾನ್ಡು. ಯಾಕಂದರೆ ಅವರು ವಂಶ ಪಾರಂಪರ್ಯವಾಗಿ ಇವರು ಅಗ್ರಿಕಲ್ಚರ್ ಫ್ಯಾಮಿಲಿ ಆಗಿರೋದ್ರಿಂದ ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಈಗ ನೀವು ನೋಡ್ತಾ ಇರೋದು ಇದು ಸಾಗುವಾನಿ ಗಿಡ ಹಿಂದ್ಗಡೆನೇ ರಕ್ತಚಂದನ ಗಿಡ ಹಾಕಿದ್ದಾರೆ. ರಕ್ತಚಂದನ ಗಿಡನೂ ಅಷ್ಟು ತುಂಬ ಚೆನ್ನಾಗಿದೆ. ಈಗಷ್ಟೇ ಅದು ಎಲ್ಲ ಸರ್ಕಾರದಿಂದ ಅನುದಾನಗಳು ಮತ್ತು ರಕ್ತಚಂದನ ಬೆಳೆಸಲಿಕ್ಕೆ ಸುಮಾರು ಒಂದು 3 ವರ್ಷ ಅವರು ಸಹಾಯಧನ ಅಂತ ಕೂಡ ಕೊಟ್ಟಿದ್ದಾರೆ. ಹಾಗಾಗಿ ರಕ್ತಚಂದನ ಕೂಡ ಎಲ್ಲ ತುಂಬ ಚೆನ್ನಾಗಿ ಎಲ್ಲ ಒಂದು ಗಿಡ ಕೂಡ ಹಾಳಾಗಿಲ್ಲ. ತುಂಬ ಚೆನ್ನಾಗಿದೆ. ಒಳ್ಳೆ ಪ್ಲ್ಯಾನ್ ಮಾಡಿ ಟೋಟಲಾಗಿ ಯಾರು ಇನ್ವೆಸ್ಟ್ ಮಾಡಬೇಕು ಅಂತಿರೋರು ಇದು ಟೋಟಲಾಗಿ ನಿಮಗೊಂದು 10 ಎಕರೆ ಬರುತ್ತೆ. 11 ಎಕರೆ ಬರುತ್ತೆ ಟೋಟಲಾಗಿ. ಸೊ 6.5 ಎಕರೆ ಡಾಕ್ಯುಮೆಂಟ್ ಇರೋದು. ಈಗ ಡಾಕ್ಯುಮೆಂಟ್ ಇರೋದಕ್ಕೆ ಮಾತ್ರ ನೀವು ದುಡ್ಡು ಕೊಡಬೇಕಾಗಿರೋದು ಅಷ್ಟೇ. ಯಾಕಂದರೆ ಆ ಕುಮ್ಕಿ ಅಂತ ಏನು ಕರಿತೀವಿ ಅದು 4 ಎಕರೆ ಈ ಜಾಗದ ಜೊತೆ ನಿಮಗೆ ಕುಮ್ಕಿ ಸಿಗುತ್ತೆ. ನೋಡ್ಬೋದು ನೀವು. ಬಾವಿ ಒಂದು ತೋಡಿದ್ದಾರೆ. ಸೊ ಬಾವಿಲಿ ಕೂಡ ಫುಲ್ ಯಾವಾಗಲೂ ನೀರಿರುತ್ತೆ. ಸಮ್ಮರಲ್ಲಿ ಕೂಡ ಎಷ್ಟು ಮೇಲೆ ನೀರಿದೆ ಅಂದರೆ ಲೆಕ್ಕ ಹಾಕ್ಕೊಳ್ಳಿ.
ಗ್ರೌಂಡ್ ವಾಟರ್ ಎಷ್ಟು ಚೆನ್ನಾಗಿದೆ ಅಂತ ಇಲ್ಲಿ. ಸೊ ಹಾಗಾಗಿ ಇಲ್ಲಿ ನೀರಾವರಿದೇನು ಸಮಸ್ಯೆ ಇಲ್ಲ, ತುಂಬ ಚೆನ್ನಾಗಿದೆ ಜಾಗ. ಸೊ ನಿಮ್ಗೇನಾದ್ರು ಈ ಪ್ರಾಪರ್ಟಿ ಇಷ್ಟ ಆಗಿದ್ದರೆ ಸೊ ಮೇಲೆ ಡಿಸ್ಪ್ಲೇ ಮೇಲೆ ನಾನು ನಂಬರ್ ಹಾಕಿರ್ತೀನಿ, ಆ ನಂಬರ್ಗೆ ನೀವು ಕಾಲ್ ಮಾಡ್ಬೋದು. ಅದಾದಮೇಲೆ ನಾನು ಸ್ಪಾಟ್ ಇನ್ಸ್ಪೆಕ್ಷನ್ ಮಾಡಿಕೊಡ್ತೀನಿ. ಏಜೆಂಟ್ಸ್ ಯಾರು ಇದ್ದರೆ ದಯವಿಟ್ಟು ಬರಬೇಡಿ, ಯಾಕೆಂದರೆ ನಾನು ತೋರಿಸೋದಿಲ್ಲ. ಯಾಕೆಂದರೆ ನಾನು ಕೂಡ ರಿಯಲ್ ಎಸ್ಟೇಟ್ ಏಜೆಂಟೇ. ಸೊ ಹಾಗಾಗಿ ನೀವು ಏಜೆಂಟ್ ಆದರೆ ಅದು ಸರಿ ಹೋಗೋದಿಲ್ಲ. ಯಾರಾದರೂ ಇಂಟ್ರೆಸ್ಟೆಡ್ ಬೈಯರ್ಸ್ ಇದ್ದರೆ ಮಾತ್ರ ನನಗೆ ಕಾಲ್ ಮಾಡಿ. ಸೊ ನಾನು ಈ ಪ್ರಾಪರ್ಟಿನ ತೋರಿಸ್ಕೊಡ್ತೀನಿ, ಡೈರೆಕ್ಟಾಗಿ ಮೀಟಿಂಗ್ ಕೊಡಿಸ್ತೀನಿ, ನೀವು ಡೈರೆಕ್ಟಾಗಿ ಮಾತಾಡ್ಕೋಬೋದು ಓನರ್ ಹತ್ರ. ಈಗೇನು ನೀವು ನೋಡ್ತೀವಿ ಇದರಲ್ಲಿ ರಕ್ತಚಂದನ ಗಿಡ, ನೀವು ತುಂಬ ಚೆನ್ನಾಗಿದೆ. ಪ್ಲೇಸ್ ಕೂಡ ತುಂಬ ಚೆನ್ನಾಗಿದೆ, ತೋಟನೂ ವೆಲ್ ಮೇಂಟೈನ್ ಮಾಡಿದ್ದಾರೆ ಚೆನ್ನಾಗಿ. ಹಿಂದೆ ಕಾಣ್ತಿರೋದು ಗೋಡಂಬಿ ಗಿಡ. ಸೊ ಗೋಡಂಬಿ ಗಿಡನೂ ಅಷ್ಟೇ ಟೋಟಲ್ ಒಂದು 4.5ರಿಂದ 6 ಎಕರೆವರೆಗೂ ಗೋಡಂಬಿ ಗಿಡ ಹಾಕಿದ್ದಾರೆ. ತುಂಬ ಚೆನ್ನಾಗಿದೆ, ಇಲ್ಲಿ ಯಾವುದೇ ರೀತಿ ಸಮಸ್ಯೆ ಇಲ್ಲ. ಸೊ ಚೆನ್ನಾಗಿ ಕೊಲ್ಲೂರಿಂದ ಜಸ್ಟು ಒಂದು 5 ಮಿನಿಟ್ಸ್ ಅಷ್ಟೇ, ಕೊಲ್ಲೂರು ಹತ್ರನೇ ಬರುತ್ತೆ. ಇದು ಕೊಲ್ಲೂರು ಸರ್ವೆ ನಂಬರ್, ಕೊಲ್ಲೂರು ವಿಲೇಜಿಗೆ ಸೇರಿದೆ ಈ ಒಂದು ಪ್ರಾಪರ್ಟಿ. ತುಂಬ ಚೆನ್ನಾಗಿದೆ. ಟೋಟಲ್ 6 ಎಕರೆ 13 ಗುಂಟೆ ಪತ್ರ ಇರೋಂಥದ್ದು, ಡಾಕ್ಯುಮೆಂಟ್ ಇರೋದು. ಇನ್ನು ಮಿಕ್ಕಿದ 4 ಎಕರೆ ಸೊಪ್ಪಿನ ಗುಡ್ಡ, ಅದು ಕುಂಕಿ ಅಂತ ಏನು ಕರಿತೀವಿ. ಈ ಮಲೆನಾಡು ಪ್ರದೇಶದಲ್ಲಿ ಬಗರುಕುಮ್ ಅಂತ ಕರೀತಾರೆ. ಆದಷ್ಟು ಕಂಪ್ಲೀಟ್ ನಿಮಗೆ 4 ಎಕರೆ ಫುಲ್ ಫ್ರೀ ಸಿಗುತ್ತೆ, ಅದ್ರದ್ದೇನು ಅವರು ಚಾರ್ಜ್ ಮಾಡೋದಿಲ್ಲ. ಸೊ ಕಂಪ್ಲೀಟಾಗಿ ನಿಮಗೆ ಈ ಒಂದು ಪ್ರಾಪರ್ಟಿ ಇಷ್ಟ ಆಗಿದ್ದರೆ ನನಗೆ ಕಾಲ್ ಮಾಡಿ, ನಾನು ನಿಮ್ಗೆ ಇನ್ಸ್ಪೆಕ್ಷನ್ ಮಾಡಿಕೊಡ್ತೀನಿ. ಸೊ ಪ್ರೈಸ್ ಬಂದ್ಬಿಟ್ಟು ಎಕರೆಗೆ 42 ಲಕ್ಷ ಹೇಳ್ತಿದ್ದಾರೆ, ಸ್ಲೈಟ್ಲಿ ನೆಗೋಷಿಯಬಲ್.